ಇನ್ನು ಇವತ್ತು ರೆಡ್ಡಿ ಪಾಲಿಗೆ ಮಹತ್ವದ ದಿನವಾಗಿತ್ತು. ಬಹುಶಃ ಎಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡು ರೆಡ್ಡಿ ಅವರು ಹೈದರಾಬಾದ್ನ CBI ನ್ಯಾಯಾಲಯಕ್ಕೆ ಹೋಗಿದ್ರು. ಈ ಒಂದು ಕೇಸ್ನಲ್ಲಿ ಪ್ರಮುಖವಾಗಿ OMC ಮೈನಿಂಗ್ ಹಗರಣದ ಕೇಸ್ನಲ್ಲಿ ತಮ್ಮ ಪರ ತೀರ್ಪು ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ಅವರ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು. ಇವತ್ತು OMC ಪ್ರಕರಣದಲ್ಲಿ ತೀರ್ಪನ್ನು ಪ್ರಕಟಿಸಿರುವಂಥ CBI ನ್ಯಾಯಾಲಯ ಈ ಒಂದು ಕೇಸ್ನಲ್ಲಿ ರೆಡ್ಡಿ ಅಪರಾಧಿ ಅನ್ನುವಂಥ ಘೋಷಣೆಯನ್ನು ನೇರವಾಗಿ ಮಾಡಿತು. ಅವರ ಜೊತೆಗೆ ಇನ್ನೂ 5 ಕೂಡ ಅಪರಾಧವನ್ನು ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ವಿಧಿಸಿದೆ. ಈಗ ರೆಡ್ಡಿ ಅವರಿಗೆ 7 ವರ್ಷ ಜೈಲಿನ ಶಿಕ್ಷೆಯನ್ನು ನೀಡಲಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ನನ್ನ ಆಯಸ್ಸು, ನನ್ನ ವಯಸ್ಸು, ಜೊತೆಗೆ ನನಗಿರುವಂಥ ಎಲ್ಲ ಸಮಸ್ಯೆ, ನನ್ನ ಸರ್ವೀಸನ್ನು ಗಮನದಲ್ಲಿಟ್ಕೊಂಡು ನನ್ನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಮನವಿ ಮಾಡ್ತಾರೆ. ಆದರೆ ಈ ಮಾತಿಗೆ ಒಪ್ಪದಂಥ ನ್ಯಾಯಾಧೀಶರು ಇನ್ನೂ ಕೂಡ ಜಾಸ್ತಿ ಶಿಕ್ಷೆ ವಿಧಿಸಬೇಕಿತ್ತು ನಿಮಗೆ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಜೊತೆಗೆ ಮತ್ತೆ ಈಗ ಹೈಕೋರ್ಟ್ನ ಕದ ತರ್ತಾರ ಜನಾರ್ದನ್ ರೆಡ್ಡಿ ಅನ್ನುವಂಥ ಒಂದು ನಿರೀಕ್ಷೆ ಮತ್ತು ಅನುಮಾನ ಈಗ ಎದುರಾಗ್ತಾ ಇದೆ. ఓబుళాపురం మైనింగ్ కేసులో CBI ప్రధాన న్యాయస్థానం తీర్పు వెలువడించడం జరిగింది. గాలి జనార్దన్ గారు కోర్టు వారు యొక్క 420 అండ్ 409 సెక్షన్ రెడీ విత్ 120B కింద వారికి 7 సంవత్సరాల జైలు శిక్ష విధిస్తూ తీర్పు చెప్పడం జరిగింది. వాళ్ళు ಕಸ್ಟಡಿ తీసుకుంటారు, ఖచ్చితంగా జైలు కూడా తరలిస్తారు. ఎందుకంటే వేరే ಆಪ್ಷನ್ లేదు. ನ್ಯಾಯಕ್ಕೆ ಹೋರಾಟಕ್ಕೆ ಸಿಕ್ಕದಂತ ಜಯ ಅಂತ ಹೇಳ್ತೀನಿ. ಗಾಲಿ ಜನಾರ್ದನ ರೆಡ್ಡಿ ಕಲ್ಯಾಣ ಕರ್ನಾಟಕದಲ್ಲಿ ತನ್ನದೇ ಹವಾ ಇಟ್ಕೊಂಡಿರೋ ರಾಜಕಾರಣಿ ಅಷ್ಟೇ ಅಲ್ಲ, ಸದಾ ಒಂದಲ್ಲ ಒಂದು ಹಗರಣದ ಸುಳಿಯಲ್ಲಿ ಸಿಲುಕೋ ವ್ಯಕ್ತಿಯಾಗಿದ್ದಾರೆ. ಗಣಿ ಧೂಳಿನಿಂದಲೇ ಪದೇ ಪದೇ ಸಂಕಷ್ಟಕ್ಕೆ ಸಿಲುಕ್ತಾನೆ ಇದ್ದಾರೆ. 2011ರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪದಡಿ ಬಂಧನವಾಗಿ ಬಳ್ಳಾರಿ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. 14 ವರ್ಷಗಳ ಬಳಿಕ ಇತ್ತೀಚೆಗಷ್ಟೇ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಇದೀಗ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲೇ 7 ವರ್ಷ ಶಿಕ್ಷೆ ಪ್ರಕಟ ಆಗಿರೋದು ಬಿಗ್ ಶಾಕ್ ಆಗಿದೆ. గాలి జనార్దన్ గారు కోర్టు వారు యొక్క 420 అండ్ 409 సెక్షన్ రెడీ విత్ 120B కింద వారికి 7 సంవత్సరాల జైలు శిక్ష విధిస్తూ తీర్పు చెప్పడం జరిగింది. ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಶಿಕ್ಷೆ. వాళ్ళు కస్టడీ తీసుకుంటారు, ఖచ్చితంగా జైలు కూడా తరలిస్తారు. ఎందుకంటే వేరే ಆಪ್ಷನ್ లేదు. ಮೈನಿಂಗ್ ಕೇಸ್ನಲ್ಲಿ ರೆಡ್ಡಿಗೆ 7 ವರ್ಷ ಶಿಕ್ಷೆ ಪ್ರಕಟ. ಹೈದರಾಬಾದ್ನ CBI ವಿಶೇಷ ಕೋರ್ಟ್ ತೀರ್ಪು. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್ ಆಗಿದೆ. ಮೈನಿಂಗ್ ಕೇಸ್ನಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಪ್ರಕಟವಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ದೋಷಿ ಅಂತ ಹೈದರಾಬಾದ್ನ CBI ವಿಶೇಷ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳು, ಎಷ್ಟೆಷ್ಟು ವರ್ಷ ಶಿಕ್ಷೆ ಪ್ರಮಾಣ ಅನ್ನೋದನ್ನ ನೋಡೋದಾದ್ರೆ, ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 5 ಅಪರಾಧಿಗಳಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಪ್ರಕಟ ಮಾಡಲಾಗಿದೆ. A1 ಶ್ರೀನಿವಾಸ ರೆಡ್ಡಿ, A2 ಜನಾರ್ದನ್ ರೆಡ್ಡಿಗೆ ಜೈಲು ಶಿಕ್ಷೆ ಪ್ರಕಟವಾಗಿದೆ. VD ರಾಜ್, ಗೋಪಾಲ್ ರೆಡ್ಡಿ, ಅಲಿ ಖಾನ್ ಓಬಳಾಪುರಂ ಮೈನಿಂಗ್ ಕಂಪನಿಯ ಅಪರಾಧಿಗಳಾಗಿದ್ದಾರೆ. ಆಂಧ್ರದ ಮಾಜಿ ಸಚಿವೆ ಹಾಗೂ ಹಾಲಿ ಶಾಸಕಿ ಸಬಿತಾ ಇಂದ್ರಾ ರೆಡ್ಡಿ ಹಾಗೂ ನಿವೃತ್ತ IAS ಅಧಿಕಾರಿ ಕೃಪಾನಂದಂ ಈ ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾರೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ರೆಡ್ಡಿ ಮನವಿ. ಮೈನಿಂಗ್ ಕೇಸ್ನಲ್ಲಿ 7 ವರ್ಷ ಜೈಲು ಶಿಕ್ಷೆ ಪ್ರಕಟಿಸ್ತಾ ಇದ್ದಂತೆ ಜನಾರ್ದನ ರೆಡ್ಡಿಗೆ ಶಾಕ್ ಆಗಿದೆ. ಈ ವೇಳೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ತಮ್ಮ ವಯಸ್ಸು ಮತ್ತು ಸೇವೆ ಪರಿಗಣಿಸಿ ಶಿಕ್ಷೆ ಕಡಿತಕ್ಕೆ ಮನವಿ ಮಾಡಿದ್ರು. ಆದ್ರೆ CBI ಕೋರ್ಟ್ ಜನಾರ್ದನ ರೆಡ್ಡಿ ಮನವಿಯನ್ನ ತಿರಸ್ಕಾರ ಮಾಡಿದೆ. ಇವರು ಜನಾರ್ದನ್ ರೆಡ್ಡಿ ಅವರು 2007ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಆಗಿ ಇವರು ಅಡ್ಡದಾರಿಯಲ್ಲಿ ಮೈನಿಂಗ್ ಉದ್ಯಮಕ್ಕೆ ಬಂದು ಇವರು ರಾಜಕಾರಣ ಇಟ್ಕೊಂಡು ಲೂಟಿ ಹೊಡೆದ್ರು. ಜನಾರ್ದನ ರೆಡ್ಡಿಗೆ ಕೋರ್ಟ್ ಜಡ್ಜ್ ತೀವ್ರ ತರಾಟೆ. ಕೋರ್ಟ್ನಲ್ಲಿ ನಿಮಗೆ 10 ವರ್ಷ ಜೈಲು ಶಿಕ್ಷೆ ಯಾಕೆ ವಿಧಿಸಬಾರದು ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು. ಜನಾರ್ದನ ರೆಡ್ಡಿ ಜೀವಾವಧಿ ಶಿಕ್ಷೆಗೂ ಅರ್ಹರು ಅಂತ ಜಡ್ಜ್ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ನ್ಯಾಯಾಧೀಶರ ಪ್ರಶ್ನೆಗೆ ತಬ್ಬಿಬ್ಬಾದ ಜನಾರ್ದನ ರೆಡ್ಡಿ, ನಾನು 4 ವರ್ಷ ಜೈಲಿನಲ್ಲಿ ಕಳೆದಿದ್ದೀನಿ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ರು. CBI ಕೋರ್ಟ್ ತೀರ್ಪು ಬಳಿಕ ಮಾತನಾಡಿದ CBI ಪರ ವಕೀಲ ವೆಂಕಟೇಶ್ವರ ರಾವ್, జనార్దన్ రెడ్డి అన్న జైలుకి కలుస్తారే అంದ್ರು. నాకు ఆల్రెడీ మోర్ దాన్ 3.5 years నేను జైల్లో ఉన్నాను అని చెప్తే 7 సంవత్సరాల జైలు శిక్ష విధించడం జరిగింది.
ఆ మిగతా జైలు శిక్షను ఒకవేళ హైకోర్టులో అప్పీల్ చేసుకున్న తర్వాత కూడా కన్ఫర్మ్ అయితే ఆ మిగతా జైలు శిక్షను అనుభవించే అవకాశం ఉంది. వాళ్ళు డైరెక్ట్ జైలుకి వెళ్ళే అవకాశం ఉంది, ఎందుకంటే ఇక్కడ బెయిల్ ఇచ్చే ఆస్కారం లేదు. 3 సంవత్సరాల పైన శిక్ష విధించిన ఏ వ్యక్తికైనా ఇక్కడ బెయిల్ ఇచ్చే ఆస్కారం లేదు. వారు ఇప్పుడు వాళ్ళని జైలుకు తరలిస్తారు. వారు హైకోర్టులో అప్పీల్ చేసుకున్న తర్వాత వారికి బెయిల్ వచ్చే అవకాశం ఉంది. ಇಷ್ಟಕ್ಕೂ ಓಬಳಾಪುರ ಮೈನಿಂಗ್ ಹಗರಣ ಏನು ಅನ್ನೋದನ್ನ ನೋಡೋದಾದ್ರೆ, ಓಬಳಾಪುರ ಮೈನಿಂಗ್ ಕಂಪನಿ ಎಂಡಿ ಆಗಿದ್ದ ಬಿವಿ ಶ್ರೀನಿವಾಸ ರೆಡ್ಡಿ, ಒಎಂಸಿ ಮುಖ್ಯಸ್ಥರಾಗಿದ್ದ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ತೀರ್ಪು ಪ್ರಕಟವಾಗಿದೆ. ವಿಡಿ ರಾಜಗೋಪಾಲ್, ಓಬಳಾಪುರ ಮೈನಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ ದಿವಂಗತ ರಾವ್ ಲಿಂಗಾರೆಡ್ಡಿ, ಕೆ ಮೆಹಫೂಜ್ ಅಲಿ ಖಾನ್ ಅಪರಾಧಿ ಅಂತ ತೀರ್ಪು ಪ್ರಕಟವಾಗಿದೆ. ಆಂಧ್ರದಲ್ಲಿ ವೈಎಸ್ಆರ್, ಕರ್ನಾಟಕದಲ್ಲಿ ಬಿಎಸ್ವೈ ಸಿಎಂ ಆಗಿದ್ದಾಗ ಈ ಅಕ್ರಮ ನಡೆದಿದ್ದು. ಆಂಧ್ರ ಕರ್ನಾಟಕ ಗಡಿಯಲ್ಲಿ ಒಎಂಸಿ ಅಕ್ರಮ ಗಣಿಗಾರಿಕೆ ನಡೆಸಿತ್ತು. ಹಿರೇಹಾಳ ಮತ್ತು ಸಿದ್ದಾಪುರ ಬಳಿ ಓಬಳಾಪುರಂ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದ್ದು 29 ಲಕ್ಷ ಟನ್ ಅದಿರು ಲೂಟಿ ಮಾಡಿ 884 ಕೋಟಿ ಆದಾಯ ಪಡೆದಿದ್ರು. ಒಎಂಸಿ ಅಕ್ರಮ ಗಣಿಗಾರಿಕೆ ಬಗ್ಗೆ 2009ರಲ್ಲಿ ಸಿಬಿಐ ತನಿಖೆಗೆ ಆದೇಶಿಸಲಾಗಿತ್ತು. ಸದ್ಯ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಪ್ರಕಟವಾಗಿದ್ದು ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.